ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಗಿಲ್ಲಿ ಪರ ಬ್ಯಾಟ್ ಬೀಸಿದ ರಜತ್ಗೆ ಮೆಚ್ಚಿದೆ ಕಣಯ್ಯ ಎಂದ ಜನರು. ಗಿಲ್ಲಿ ನಟ ಹಾಗೂ ರಜತ್ನ ನಾಮಿನೇಟ್ ಮಾಡಲು ಕಾವ್ಯ ಕೊಟ್ಟ ಕಾರಣಗಳು ವೀಕ್ಷಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಅಂಥದ್ರಲ್ಲಿ ರಜತ್ಗೆ ಟ್ರಿಗರ್ ಆಗದೇ ಇರುತ್ತಾ ಚಾನ್ಸೇ ಇಲ್ಲ. ಕಾವ್ಯ ಕೊಟ್ಟ ಕಾರಣಗಳಿಗೆ ರಜತ್ ಫೈರ್ ಆಗಿ ಗಿಲ್ಲಿ ಪರ ಬ್ಯಾಟ್ ಬೀಸಿದ್ದಾರೆ. ಹೀಗಾಗಿ ವಾರದ ಹಿಂದೆ ಬಂದಿರೋ ರಜತ್ಗೆ ಗಿಲ್ಲಿ ಬಗ್ಗೆ ಗೊತ್ತಿರುವಷ್ಟು 70 ದಿನ ಅವರ ಜೊತೆ ಇದ್ದ ಜನಕ್ಕೆ ಗೊತ್ತಿಲ್ಲ ಎಂದು ರಜತ್ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ಬಿಗ್ ಬಾಸ್ ನಲ್ಲಿ ಈ ವಾರ ಕಾವ್ಯ ಶೈವ್ ಗಿಲ್ಲಿ ನಟನನ್ನೇ ನಾಮಿನೇಟ್ ಮಾಡಿಬಿಟ್ಟಿದ್ದಾರೆ. ಸಾಲದಕ್ಕೆ ರಜತ್ ಅವರನ್ನು ಕೂಡ ನಾಮಿನೇಟ್ ಮಾಡಿದ್ದಾರೆ. ಆದರೆ ಇಬ್ಬರನ್ನು ನಾಮಿನೇಟ್ ಮಾಡಲು ಕಾರಣ ಮಾತ್ರ ಒಂದೇ, ಅದುವೇ ಗಿಲ್ಲಿ ಕಾಮಿಡಿ. ಕಾವ್ಯ ಕೊಟ್ಟ ಕಾರಣಗಳು ಪ್ರೇಕ್ಷಕರಿಗೆ ಯಾಕೋ ಸರಿ ಅನ್ನಿಸಲಿಲ್ಲ. ಆದರೆ ರಜತ್ ಗಿಲ್ಲಿ ಪರ ಸ್ಟ್ಯಾಂಡ್ ತಗೊಂಡಿದ್ದಕ್ಕೆ ಮೆಚ್ಚಿದೆ ಕಣಯ್ಯ ಅಂತಿದ್ದಾರೆ ಎಲ್ಲರೂ. ಈಗಾಗಲೇ ಈ ಕಾರಣವನ್ನು ತುಂಬಾ ಸಲ ಅವರಿಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿದ್ದೇನೆ. ಬಿಗ್ ಬಾಸ್ ಈ ಪರ್ಸನಾಲಿಟಿ ಗೇಮ್ ಆಗಿರೋದ್ರಿಂದ ಎಲ್ಲೋ ಒಬ್ಬರನ್ನ ಪರ್ಸನಾಲಿಟಿಯನ್ನ ಕೆಳಗಿಟ್ಟು ಮಾತನಾಡಿದಾಗ ಇನ್ನೊಬ್ಬರಿಗೆ ಹರ್ಟ್ ಆಗೋದು ಸಹಜ. ಅದು ತಪ್ಪು ಅಂತಲೇ ಕನ್ಸಿಡರ್ ಆಗುತ್ತೆ. ಫ್ರೆಂಡ್ ಆಗಿ ನಾನು ಇಷ್ಟು ದಿನ ತಪ್ಪು ಅಂತ ಗೈಡ್ ಮಾಡಿದ್ದುಂಟು, ಹೇಳಿದ್ದುಂಟು. ನಾಮಿನೇಷನ್ ನಲ್ಲಿ ಈ ರೀಸನ್ ತಗೊಳ್ತಾ ಇದ್ದೀನಿ ಅಂತಂದರೆ ಇದು ರಿಪೀಟ್ ಆಗಬಾರ್ದು ಅಂತ. ಈ ಕಾರಣಕ್ಕೆ ನಾನು ನಾಮಿನೇಟ್ ಮಾಡ್ತಾ ಇದ್ದೇನೆ ಎಂದಿದ್ದಾರೆ ಕಾವ್ಯ. ಇನ್ನೊಂದು ಹೆಸರು ರಜತ್. ಒಬ್ಬರಿಗೆ ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಒಬ್ಬರನ್ನ ಕೆಳಗಿಟ್ಟು ಮಾತನಾಡ್ತಿರ್ತಾರೆ. ಅಂದಾಗ ನೀವು ಯಾರು ಕೂಡ ವಾಯ್ಸ್ ರೈಸ್ ಮಾಡಿಲ್ಲಲ್ವಾ, ಯಾಕೆ ಅಂತ ಕೇಳಿದ್ರೆ, ಇವತ್ತಿಗೆ ನಾನು ನೋಡಿದಾಗ ರಘು ಸರ್ ಹಾಗೂ ಧ್ರುವಂತ್, ಅಶ್ವಿನಿ ಹಾಗೂ ಸಾಕಷ್ಟು ಜನರ ಬಗ್ಗೆ ಕೂತು ನೀವು ಗಿಲ್ಲಿ ಜೊತೆ ಮಾತನಾಡಿದಾಗ ನೀವು ಫೈನ್ ಮಾಡ್ತಾ ಇರ್ತೀರಾ. ಇವತ್ತು ನೀವು ಮಾಡ್ತಿರೋದು ಸರಿ ಅನ್ನೋದಾದ್ರೆ ಅವತ್ತು ನಾವು ಮಾಡಿದ್ದು ಕೂಡ ತಪ್ಪಲ್ಲ, ಸರಿ ಅನ್ನೋದು ನನ್ನ ವಾದ. ಎಲ್ಲೋ ಒಂದ್ ಕಡೆ ಸೀಮಿತ ಆಗಿಬಿಟ್ರೇನೋ ಅಂತ ಅನಿಸುತ್ತಿದ್ದಾರೆ ಎಂದಿದ್ರೆ ಕಾವ್ಯ. ರಜತ್ ನನ್ನ ಮುಂದೆ ಯಾವತ್ತೂ ರಘು, ಧ್ರುವಂತ್ ಹಾಗೂ ಅಶ್ವಿನಿ ಅವರು ಕೆಳಗೆ ಹಾಕಿ ಗಿಲ್ಲಿ ಮಾತನಾಡಿಲ್ಲ. ರೇಗಿಸಿದ್ದಾನೆ. ನಿಮಗೆ ತಲೆ ಗಿರಗಿರ ಅಂತ ತಿರುಗುತ್ತಾ ಇರಬೇಕು ಅಂತನಿಸುತ್ತೆ. ನಿಮಗೆಲ್ಲ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ. ನಮ್ಮ ಟಾಸ್ಕ್ ನಡೆಯುವಾಗ ನಮ್ಮ ಊಟದ ಬಗ್ಗೆ ಮಾತನಾಡ್ದ, ಮಂಜಣ್ಣ ಮದುವೆ ಬಗ್ಗೆ ಮಾತನಾಡ್ದ, ಪರ್ಸನಲ್ ಆಗಿ ಹೋದ. ಇದು ಸರಿನಾ? ಇಲ್ಲಿ ಬಂದು ರಘು ಅವರ ಹತ್ತಿರ ಏನನ್ನ ಮೇಕಪ್ ಹೀಗೆ ಹಾಕೊಂಡು ಇದೀಯಾ ಅಂದ. ನಿಮಗೆಲ್ಲ ತಲೆ ಕೆಟ್ಟಿದೆ. ನಿಮ್ಮ ಪ್ರಕಾರ ಈ ಮನೆಯಲ್ಲಿ ತಮಾಷೆನೇ ಮಾಡಬಾರ್ದು. ಟಾಸ್ಕ್ ನಲ್ಲಿ ತಲೆ ಇಲ್ಲ ಅನ್ಕೊಂಡೆ, ನಾಮಿನೇಷನ್ ಕೂಡ ತಲೆ ಇಲ್ಲ ಎಂದಿದ್ದಾರೆ ರಜತ್. ವಾರದ ಹಿಂದೆ ಬಂದಿರೋ ರಜತ್ಗೆ ಗಿಲ್ಲಿ ಬಗ್ಗೆ ಗೊತ್ತಿರುವಷ್ಟು 70 ದಿನ ಅವರ ಜೊತೆ ಇದ್ದ ಜನಕ್ಕೆ ಗೊತ್ತಿಲ್ಲ. ಗಿಲ್ಲಿನ ರಜತ್ ತರ ಯಾರು ಡಿಫೆಂಡ್ ಮಾಡಿರಲಿಲ್ಲ ಎಂದಿದ್ದಾರೆ ರಜತ್. ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.